ಸುಮಾರು ಸಮಯದಿಂದ ಇಲ್ಲಿ ಹೊಂಡ ಗಿಂಡ ಆಗಿ ಬರುವಂಥ ವೆಹಿಕಲ್ ಶಬ್ದದಲ್ಲಿ ನಮಗೆ ಮಲಗಲಿಕ್ಕೆ ಆಗುದಿಲ್ಲ. ಮೊನ್ನೆ ಒಂದು ದಿವಸ ರಾತ್ರಿ 12 ಗಂಟೆಗೆ ಒಬ್ಬ ಬೈಕಿನ ಒಬ್ಬ ಸ್ಕೂಟಿ ಸವಾರ ಇಲ್ಲಿ ಕೆಳಗೆ ಬಿದ್ದು 12 ಗಂಟೆಗೆ ಬಂದು ನಾವೆಲ್ಲ ಬಂದು ಅವರನ್ನು ಎಬ್ಬಿಸಿ ಆಸ್ಪತ್ರೆಗೆ ಕಳಿಸಿದ್ವಿ ನಾವು. ಆದರೆ ಈ ಥರ ರೋಡ್ ಹೀಗೆ ಇದ್ದರೆ ನಾವು ಹೇಗೆ ನಮ್ಮ ಮನೆ ಹತ್ತಿರ ಇರುವಾಗ ನಮಗೆ ಮಲಗಲಿಕ್ಕೆ ಕೂಡ ಹೌದು, ನಮ್ಮ ಮನೆಗೆ ಬಂದು ಬೊಬ್ಬೆ ಹಿಡಿತಾರೆ, ನಾವೆಂತ ಮಾಡಲಿಕ್ಕೆ. ಆದ ಕಾರಣ ನಾವು ಹೀಗೆ ನಾವು ಮಾಡಬೇಕಾಗ್ತದೆ. ಲೋಕೋಪಯೋಗಿ ಅವ್ರು ಬಂದು ನೋಡಿದ್ರು ಇದನ್ನು ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾವೇನು ಮಾಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದನ್ನು ಗಮನಕ್ಕೆ ತರಬೇಕು. ಇಲ್ಲಿ ಆಂಬುಲೆನ್ಸ್ ಮತ್ತೆ ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಉಂಟು ನಿಮಗೆ? ಇಲ್ಲಿ ಇಲ್ಲ. ಒಂದು ನಾವು ಸುಬ್ರಹ್ಮಣ್ಯ ಹೋಗ್ಬೇಕು, ಇಲ್ಲ ಕಡಬಗೆ ಹೋಗ್ಬೇಕು. ಸುಬ್ರಹ್ಮಣ್ಯದಲ್ಲಿ ಇಲ್ಲ, ಕಡಬ ಮಾತ್ರ. ಕಡಬ ಮಾತ್ರ. ಸುಬ್ರಹ್ಮಣ್ಯದಲ್ಲಿ ಹಗಲು ಹೊತ್ತಿರ್ತದೆ, ಇವತ್ತು ಕಡಬ ಮಾತ್ರ ತುರ್ತು ಸೇವೆಗೆ. ಈ ರಸ್ತೆ ಎಷ್ಟು ಹಾಳಾಗಿ ಟೈಮ್ ಆಯ್ತು? ಒಟ್ಟು 2-3 ತಿಂಗಳಾಯ್ತು. ಮಳೆ ಸ್ಟಾರ್ಟ್ ಆಗಿ ಈ ರಸ್ತೆ ಹಾಳಾಗಿದೆ. ಇದೇ ರೀತಿ ಇದೆ, ಯಾವುದೇ ರೀತಿಯ ಕಾಮಗಾರಿ ಏನಿಲ್ಲ. ಸಂಜೆ ಕಾಟಾಚಾರಕ್ಕೆ ತಂದು ಹಾಕಿದ್ದಾರೆ. ಇದಕ್ಕೆ ನಾವು ನಮ್ಮ ಇಲ್ಲಿ ಪೈಕಂಬದ ರಿಕ್ಷಾ ಡ್ರೈವರ್ನವರು ನಮ್ಮ ಊರಿನವರೆಲ್ಲ ಬಂದು ನಾವೇ ನಮಗೆ ಗುರಿಯನ್ನೆಲ್ಲ ನಾವು ಮುಚ್ಚಿದ್ದೇವೆ. ಆದರೂ ಅವರಿಗೆ ಎಚ್ಚರಿಕೆ ಗಂಟೆ ಇನ್ನೂ ಆಗಿಲ್ಲ. ಒಂದು 5 ಗಂಟೆಗೆ ಬಿದ್ದು ಮತ್ತೆ 6 ಗಂಟೆಗೆ ಸಿಕ್ಕಿದೆ. ನಾವು ಇಷ್ಟೆಲ್ಲ ಬಂದುಕೊಂಡು ನಾವು ಇಷ್ಟೆಲ್ಲ ಪರ ಊರಿಂದ ಬರುವಂಥ ಎಷ್ಟೋ ಜನರಿಗೆ ನಾವು ಆ ಗುರಿಯನ್ನೆಲ್ಲ ಮಣ್ಣು ಹಾಕಿ ಕಲ್ಲು ಹಾಕಿ ಮುಚ್ಚಿಸಿ ನಾವೇ ಎಷ್ಟೋ ಕೆಲಸ ನಾವು ಮಾಡಿದ್ವಿ. ಇಲ್ಲಿ ರಿಕ್ಷಾ ಡ್ರೈವರು ಊರಿನವರು ಎಲ್ಲ ಬಂದು ಸೇರಿಕೊಂಡು. ಆದರೂ ಇದು ಯಾಕೆ ಇನ್ನೂ ಗಮನಕ್ಕೆ ಅವರಿಗೆ ಬಂದಿಲ್ಲ. ಇಲ್ಲಿ ಸಾವಿರಾರು ವೆಹಿಕಲ್ಸ್ ಇಲ್ಲಿ ಹೋಗ್ತಾ ಇರ್ತಾರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ. ಅದನ್ನು ನೋಡಿ ಕೆಲವರಿಗೆಲ್ಲ ಅವರ ಜೀವನ ಇಟ್ಟುಕೊಂಡೇ ಅವರು ಹೋಗ್ತಾರೆ. ಅವರಿಗೆ ದೂರದಿಂದ ಬರುವಾಗ ಈ ರೋಡ್ ಹೊಂಡಗಳ ಗೊತ್ತಿರುವುದಿಲ್ಲ. ಯಾವ ಸಂಘಟನೆಗಳೆಲ್ಲ ಸೇರಿ ಈ ಪ್ರತಿಭಟನೆ ಮಾಡುತ್ತೆ? ಸಂಘಟನೆ ನಮ್ದಿಲ್ಲ. ಇಲ್ಲಿ ನಮ್ಮ ಊರಿನವರು ಮತ್ತೆ ನಮ್ಮ ನೆರೆಕೆರೆ ಆಟೋದವರು ಮತ್ತೆ ಕೆಲವು ನಮ್ಮ ಇಲ್ಲಿ ಕೆಲಸ ಮಾಡುವವರು ಅವರೆಲ್ಲ ಬಂದು ನಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ನಿಮ್ಮ ಬೇಡಿಕೆಯಿಂದ ನಮಗೆ ಶೀಘ್ರವೇ ಇದು ಆಗಬೇಕು. ಈ ಶಬ್ದದಿಂದ ಇಲ್ಲಿ ನಮಗೆ ಮಲಗಲಿಕ್ಕೆ ಕೂಡ ಆಗುದಿಲ್ಲ. ಮನೆ ರೋಡ್ ಸೈಡ್ಲಿ ಇರುವುದು. ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಯಾರಿದ್ದಾರೆ, ನೋಡುವವರು ಯಾರಿದ್ದಾರೆ? ರೋಡಿನಲ್ಲಿ ತಿರುವಲ್ಲಿ ನಮ್ಮ 2 ವೀಲರ್ ಮತ್ತು 4 ವೀಲರ್ ಗಾಡಿಗಳು ಬರುವಾಗ ನಮಗೆ ರಾತ್ರಿ ಇಡೀ ನಮಗೆ ಇದೇ ಕೆಲಸ ಆಗಿರ್ತದೆ. ಯಾವುದಾದ್ರೆ ಟೈರ್ ಪಂಚರ್ ಆಗೋದು, ಗಾಡಿ 2 ವೀಲರ್ ಪಲ್ಟಿ ಆಗೋದು, ನಮಗೆ ಅವರನ್ನು ಆಸ್ಪತ್ರೆಗೆ ಕೊಂಡು ಹೋಗೋದು, ಮತ್ತು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋದು ನಮಗೆ ಇದೊಂದೇ ಇದಾಗಿರ್ತದೆ. ಆದ್ದರಿಂದ PWನವರು ಆದಷ್ಟು ಬೇಗ ಬಂದು ಈ ರೋಡಿನ ವ್ಯವಸ್ಥೆಯನ್ನು ಕ್ಲೀನ್ ಮಾಡಿ ಕೊಡಬೇಕು ಅಂತ ನಾವು ಕೇಳಿಕೊಳ್ಳೋದು.